नमस्कार दोस्तों, वेलकम टू निमगोंद माहिती यूट्यूब चैनल। आज का टॉपिक है 9वीं कक्षा का इकाई 11 खेलो कूदो और स्वस्थ रहो। पाठ 11 खेलो कूदो स्वस्थ रहो। आशय: जीवन में स्वस्थ रहने का महत्वपूर्ण स्थान है। सेहत के बिना सेहत को बनाए रखने के लिए कई लोग बहुत पैसे खर्च करते हैं। पैसे खर्च किए बिना ही अपने जीवन को स्वस्थ रखने के लिए खेलो कूदो स्वस्थ रहो इस सूत्र को अपनाइए। ಜೀವನದಲ್ಲಿ ನಾವು ಆರೋಗ್ಯಕರವಾಗಿರುವುದು ತುಂಬಾ ಮುಖ್ಯವಾಗಿರುತ್ತದೆ. ಈಗಿನ ಒಂದು ಜನ್ರೇಷನಲ್ಲಿ ನಾವು ಆರೋಗ್ಯಕರ ಒಂದು ಜೀವನಕ್ಕೋಸ್ಕರ ನಮ್ಮ ಆರೋಗ್ಯಕ್ಕೋಸ್ಕರ ಹಲವಾರು ಕಾಸನ್ನ ನಾವು ಖರ್ಚು ಮಾಡ್ತಾ ಇದ್ದೀವಿ. ಆದರೆ ನಾವು ₹1 ಖರ್ಚಿಲ್ದೇನೆ ನಮ್ಮ ಒಂದು ಆರೋಗ್ಯವನ್ನು ಒಂದು ಆಟದ ಮೂಲಕ ಆಟ ಆಡ್ತಾ ಖುಷಿಯಾಗಿದ್ದು ನಮ್ಮ ಒಂದು ಜೀವನನ ನಾವು ಸಾಗಿಸ್ಬೋದು, ನಾವು ಆರೋಗ್ಯಕರವಾಗಿರಬಹುದು ಎಂಬ ಸೂತ್ರದ ಮೂಲಕ ಈ ಒಂದು ಪಾಠನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. खेलों की दुनिया में सदा आनंद और उल्लास का वातावरण रहता है। उत्साह का शीतल समीर बनाया रखता है। खेलने से तन मन स्वस्थ होता है, मनोरंजन भी मिलता है. ಆಟ ಆಡೋದರಿಂದ ನಮಗೆ ಒಂದು ಆನಂದ ಮತ್ತು ಮನೋರಂಜನೆ ಸಿಗುತ್ತೆ. ಅದ್ರ ಜೊತೆಗೆ ನಮಗೆ ಒಂದು ಉತ್ಸಾಹ ಇರುತ್ತೆ, ನಾವು ಆಟ ಆಡ್ತಾ ಇದ್ದೀವಿ ಎಂಬ ಉತ್ಸಾಹ ಇರುತ್ತೆ. ಮತ್ತು ಒಂದು ನಾವು ಆಟ ಆಡೋದ್ರಿಂದ ನಮ್ಗೆ ಏನಾಗುತ್ತೆ, ಒಂಥರ ನಮ್ಮ ಮನಸ್ಸಿಗೂ ಒಂಥರ ಸಮಾಧಾನ ಇರುತ್ತೆ ಮತ್ತು ಮನೋರಂಜನೆಯೂ ಸಿಗುತ್ತೆ ಒಂದು ಆಟ ಆಡೋದರಿಂದ. खेल कई तरह के होते हैं। साधारण उन्हें 2 भेद किए जाते हैं: शारीरिक खेल और मानसिक खेल। जीवन खेलों में शारीरिक श्रद्धा अधिक करना पड़ता है, उन्हें शारीरिक खेल कहा जाता है. उदाहरण: कबड्डी, हॉकी, गिल्ली-दांड, क्रिकेट, कुश्ती, फुटबॉल, बैडमिंटन, तैराकी आदि. इसके विपरीत जिन खेलों में मानसिक श्रद्धा अधिक होता है उन्हें मानसिक खेल कहते हैं. उदाहरण के लिए शतरंज, कैरम, पासा, बकरी बाड़ा खेल आदि. ಇದರ ಒಂದು ಸಾರಾಂಶ: ಆಟಗಳು ಹಲವಾರು ಥರದ್ದಿರುತ್ತೆ. ಅದರಲ್ಲಿ ಒಂದು 2 ವಿಧದ ಆಟಗಳು ನೋಡ್ಬೋದು. ಒಂದು ಮಾನಸಿಕ ಆಟ, ಇನ್ನೊಂದು ದೈಹಿಕ ಆಟ. ದೈಹಿಕ ಆಟಗಳು ಯಾವುದು ಅಂತಂದರೆ ಕಬಡ್ಡಿ, ಫುಟ್ಬಾಲ್, ವಾಲಿಬಾಲ್, ಹಾಕಿ. ಇದು ಒಂದು ನಾವು ದೈಹಿಕ ಆಟ ಅಂತ ಹೇಳ್ಬೋದು. ಮಾನಸಿಕ ಆಟಗಳು ಅಂತಂದರೆ ನಾವು ಒಳಾಂಗಣ ಆಟ ಅಂತೀವಲ್ಲ ಅದು. ಅದರಲ್ಲಿ ಯಾವ್ದು ಬರುತ್ತೆ, ಕ್ಯಾರಮ್ಮು, ಪಾಸ್ ಗೇಮು, ಮತ್ತು ನಾವು ಮನೆ ಒಳಗಡೆ ಆಡುವ ಆಟಗಳನ್ನ ನಾವು ಮಾನಸಿಕ ಆಟಗಳು ಅಂತ ಹೇಳಬಹುದು. इस प्रकार वैयक्तिक खेल और सामूहिक खेल के रूप में भी भेद किया जाता है. वैयक्तिक खेलों में तैरना, दौड़ना, एरोबिक, तीर चलाना, शूटिंग, नाव चलाना, शतरंज मारना आदि. सामूहिक खेलों में वॉलीबॉल, क्रिकेट, फुटबॉल, कबड्डी आदि. इस प्रकार खेलों का और एक भेद भी है. कबड्डी, क्रिकेट, हॉकी, वॉलीबॉल आदि आउटडोर खेल है. शतरंज, कैरम, पासा आदि इंडोर है. ಇದೇ ಪ್ರಕಾರದಲ್ಲಿ ನಾವು ಆಟಗಳಲ್ಲಿ ವ್ಯತ್ಯಾಸಗಳನ್ನ ನೋಡಬಹುದು. ವೈಯಕ್ತಿಕ ಆಟ ಮತ್ತು ಸಾಮೂಹಿಕ ಆಟ ಅಂತ. ವೈಯಕ್ತಿಕ ಆಟ ಅಂತ ಬಂದರೆ ಈಜು, ಓಟ, ಏರೋಬಿಕ್ಸ್ ಮತ್ತು ಬಿಲ್ಲುಗಾರಿಕೆ, ಶೂಟಿಂಗು, ದೋಣಿ ವಿಹಾರ ಇದು ಒಂದು ವೈಯಕ್ತಿಕ ಆಟವಾಗುತ್ತೆ. ದೈಹಿಕ ಆಟಗಳು ನೋಡೋದಾದರೆ ಕ್ರಿಕೆಟು, ವಾಲಿಬಾಲು, ಥ್ರೋಬಾಲು ಈ ಥರ ನೋಡಬಹುದು. ಮತ್ತು ಇದರಲ್ಲೂ ಕೂಡ ವ್ಯತ್ಯಾಸ ಇದೆ. ಇಂಡೋರ್ ಗೇಮ್ ಮತ್ತು ಔಟ್ಡೋರ್ ಗೇಮ್ ಅಂತ. ಇಂಡೋರ್ ಗೇಮ್ ಅಂತ ಬಂದರೆ ಕ್ಯಾರಮ್ಮು, ಚೆಸ್ಸು ಇದು ಬರುತ್ತೆ. ಔಟ್ಡೋರ್ ಗೇಮ್ ಅಂತಂದರೆ ಕ್ರಿಕೆಟು, ವಾಲಿಬಾಲು, ಥ್ರೋಬಾಲು, ಕಬಡ್ಡಿ ಇದು ಒಂದು ಔಟ್ಡೋರ್ ಗೇಮ್ ಆಗಿ ಬರುತ್ತೆ. आजकल हमारे देश में हॉकी, क्रिकेट, बैडमिंटन, क्रिकेट आदि खेल काफ़ी लोकप्रिय है. राज्य सरकार और केंद्र सरकार खिलाड़ियों को पुरस्कार देते हैं, जैसे अर्जुन, एकलव्य, धृतराष्ट्र, द्रोणाचार्य, राज आदि. पुरस्कार के साथ धनराशि भी देते हैं. अच्छे खिलाड़ियों को और पुरस्कार के प्राप्त खिलाड़ियों को भी राज्य सरकार से
बैंक और कंपनियों में नौकरी भी दिया जाता है। पुरस्कार प्राप्त करे खिलाड़ियों को नौकरी के साथ आरक्षण भी मिलती है। इतना ही नहीं, रेल में, हवाई जहाज में आदि के सफर करने के लिए भी विकास रूप की आरक्षण की स्वरूप दिया जाते हैं। कई कंपनियों के खिलाड़ियों को अपने प्रतिनिधि बना देते हैं. ಅಂದರೆ ಆಟದಲ್ಲಿ ಮುಂದೆ ಇರುವವರಿಗೆ ಒಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದನೂ ಕೂಡ ಹಲವಾರು ಒಂದು ಪ್ರಯೋಜನಗಳಿದೆ. ಅವರಿಗೆ ಒಂದು ಗೌರ್ಮೆಂಟಿಂದನೂ ಕೂಡ ಇವರಿಗೆ ಸಪೋರ್ಟ್ ಇದೆ. ಇವ್ರು ಯಾವುದಾದ್ರೂ ಕೆಲಸ ಪಡಿಬೇಕಾದ್ರೆ ಇವರು ಒಂದು ಆಟದ ಒಂದು ಇದರಲ್ಲಿದ್ದರೆ ಇವರಿಗೆ ತುಂಬಾ ಬೇಗ ಕೆಲಸ ಸಿಗುತ್ತೆ. ಮತ್ತು ಇವ್ರಿಗೆ ಒಂದು ಕೆಲಸದ ವಿಷಯದಲ್ಲೇ ಅಲ್ಲದೆ ಇವರಿಗೆ ಒಂದು ಆರೋಗ್ಯದಲ್ಲಿ ಇವರಿಗೆ ಆಸ್ಪತ್ರೆಯಲ್ಲೂ ಕೂಡ ಒಂದು ಫ್ರೀ ಟ್ರೀಟ್ಮೆಂಟ್ ಇರುತ್ತೆ. ಮತ್ತು ಇವರು ಒಂದು ಏನಾದರೂ ಪ್ರಯಾಣ ಮಾಡಬೇಕಂದ್ರೆ ರೈಲಲ್ಲಾಗಿರ್ಬೋದು, ಫ್ಲೈಟಲ್ಲಾಗಿರ್ಬೋದು, ಇಲ್ಲ ಇವರು ಜಹಾಜಲ್ಲಿ ಅಂತಂದರೆ ಇವರು ಬೋಟಲ್ಲಿ ಇರ್ಬೋದು, ಇವರು ಎಲ್ಲೇ ಒಂದು ಪ್ರಯಾಣ ಮಾಡಬೇಕು ಆದರೂ ಇವರಿಗೆ ಒಂದು ಸೇಫ್ಟಿ ಇರುತ್ತೆ ಮತ್ತು ಇವರಿಗೆ ಡಿಸ್ಕೌಂಟ್ ಇರುತ್ತೆ. जीवन में खेल का स्वास्थ्य बहुत ही महत्वपूर्ण है. खेल छात्र के जीवन का महत्वपूर्ण अंग है. छात्रों के लिए पढ़ाई के साथ साथ खेलना भी ज़रूरी है. खेल के द्वारा बच्चों में धैर्य लगाना, परिश्रम, उत्साह तथा परिश्रम का सहयोग आदि गुण को विकास कर सकते हैं. ಇದರ ಒಂದು ಸಾರಾಂಶ ನೋಡೋದಾದರೆ ಆಟದಿಂದ ನಾವು ಒಂದು ಎಲ್ಲವನ್ನು ಪ್ರಾಪ್ತಿ ಮಾಡ್ಕೋಬಹುದು. ಮತ್ತು ಜೀವನದಲ್ಲಿ ಆಟ ಅನ್ನೋದು ಅಷ್ಟೇ ಮಹತ್ವಪೂರ್ಣವಾಗಿರುತ್ತೆ. ಮತ್ತು ಮಕ್ಕಳೇ ನೀವು ಆಟ ಆಡಬೇಕು. ನಮಗೆ ಪಾಠದ ಜೊತೆ ಆಟನೂ ಅಷ್ಟೇ ಮುಖ್ಯವಾಗಿರುತ್ತೆ. ಮತ್ತು ನಾವು ಆಟ ಆಡೋದರಿಂದ ನಮ್ಮಲ್ಲಿ ಒಂದು ಧೈರ್ಯ, ಶ್ರದ್ಧೆ, ವಿಶ್ವಾಸ, ಉತ್ಸಾಹ ಪ್ರತಿಯೊಂದು ಬೆಳವಣಿಗೆ ಆಗುತ್ತೆ. ಆಟ ಅನ್ನೋದು ತುಂಬಾ ಮುಖ್ಯ. जहाँ विद्यालय में छात्र शिक्षा के द्वारा अनेक विषयों का ज्ञान प्राप्त करते हैं, वही खेलों के द्वारा जीवन का अनुभव प्राप्त करते हैं. नेहरू जी के अनुसार खेल को खेल की भावना से खेलना चाहिए. नेहरू जी के समान गांधी जी भी स्वास्थ्य के लिए व्यायाम का आवश्यक मानते हैं. खेल भी व्यायाम का ही एक अंग है. खेलने से हमारा अंगों में कसरत हो जाती है. अच्छे स्वास्थ्य के लिए खेलना ज़रूरी है. ಶಿಕ್ಷಣದ ಮುಖಾಂತರ ನಾವು ಜ್ಞಾನನ ಪಡಿತೀವಿ, ಆಟದ ಮುಖಾಂತರ ನಾವು ಅನುಭವನ ಪಡಿತೀವಿ. ನೆಹರೂಜಿಯವರು ಆಟನ ನಾವು ಆಟದ ರೀತಿ ಆಟ ಆಡಬೇಕು ಅಂತ ಹೇಳಿದ್ದಾರೆ. ನೆಹರು ಹೇಳೋ ಥರನೇ ಗಾಂಧೀಜಿಯವರು ಕೂಡ ಒಂದು ವ್ಯಾಯಾಮ ಅನ್ನೋದು ಮಾಡಬೇಕು. ವ್ಯಾಯಾಮವು ಆಟದ ಒಂದು ಮುಖ್ಯ ಅಂಗವಾಗಿದೆ. ನಾವು ವಿದ್ಯಾರ್ಥಿಗಳಾದ ನಾವು ವ್ಯಾಯಾಮ ಮಾಡಬೇಕು. ಮತ್ತು ನಾವು ಆಟ ಆಡೋದರಿಂದ ನಮ್ಮ ಅಂಗಗಳು ಕೂಡ ಒಂದು ಸ್ವಸ್ಥವಾಗಿರುತ್ತೆ ಅಂತ ಹೇಳಿದ್ದಾರೆ. खेलों के द्वारा हम नाम के साथ धन भी कमा सकते हैं. आजकल खेलों के प्रेरणा देने के लिए विद्यालयों में भी खेल का दिवस आयोजन किया जाता है. जीतने वाले बच्चों को पुरस्कार दिया जाता है. सभी बच्चों को खेलों में भाग लेना चाहिए ताकि वे स्वस्थ बने. कहा जाता है कि स्वस्थ शरीर में ही स्वस्थ मस्तिष्क का निवास होता है. ಆಟದಿಂದ ನಾವು ಬರೀ ಆಟ ಅಂತಲೇ ನೋಡ್ದೇನೆ ಅದರಿಂದ ನಾವು ಅಮೌಂಟ್ ಕೂಡ ಸಂಪಾದನೆ ಮಾಡಬಹುದು. ಮತ್ತು ಶಾಲೆ ಕಾಲೇಜುಗಳಲ್ಲಿ ಏನು ಮಾಡ್ತಿದ್ದಾರೆ, ಸ್ಕೂಲ್ ಡೇಸು ಮತ್ತು ಒಂದು ಆಟದ ಒಂದು ದಿನವಾಗಿ ಆಚರಿಸ್ತಾರೆ. ಮತ್ತು ಮಕ್ಕಳಿಗೆ ಒಂದು ಸ್ಪೋರ್ಟ್ಸ್ ಮಾಡಿ ಅದರಲ್ಲಿ ಪ್ರಶಸ್ತಿಗಳನ್ನ ನೀಡ್ತಾರೆ. ಅದರ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟಕ್ಕೆಲ್ಲ ಕರ್ಕೊಂಡೊಯ್ತಾರೆ. ಆಟದಿಂದ ನಮಗೆ ಒಂದು ಸಂಪಾದನೆ ಇದೆ, ಆರೋಗ್ಯನೂ ಇದೆ, ಮತ್ತು ನಮ್ಮ ಜೀವನನೂ ಚೆನ್ನಾಗಾಗುತ್ತೆ. ಆರೋಗ್ಯಕ್ಕಾಗಿ ಆಟ ಮುಖ್ಯ ಎಂದು ಹೇಳುತ್ತಾ ನನ್ನ ಪಾಠವನ್ನು ಮುಗಿಸ್ತಿದ್ದೀನಿ. ನನ್ನ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.